ಸರ್ ಜ್ಯೂಸ್ ತಗೊಳ್ಳಿ ಸರ್. ಹೇಳು, ಹೇಗಿದ್ಯಾ? ಏನ್ ನಡೀತಿದೆ? ಅರೆ, ಈ ನಡುವೆ ಕಾಣಿಸ್ತಾನೆ ಇಲ್ಲ ನೀನು. ಆನಂದ್ ಪೂಜಾರಿ? ಹೌದು. ಅವ್ರ ಹೆಸರಲ್ಲಿ ಒಂದು ಕೊರಿಯರ್. ಹೌದಾ, ಬನ್ನಿ ಒಳಗಡೆ ಬನ್ನಿ. ಬನ್ನಿ, ಇಲ್ಲಿ ಇಡಿ ಅದನ್ನ. ಒಂದ್ ನಿಮಿಷ ಬರ್ತೀನಿ. ಒಂದ್ ನಿಮಿಷ ಕೇಳಿ. ಬಾ, ಯಾವತ್ತಾದ್ರೂ ಸಿಗೋಣ ಮಾತಾಡೋದಕ್ಕೆ. ಮೊದ್ಲು ಸಿಗು. ಸರ್, ಕೊರಿಯರ್ ಅವನು ಬಂದಿದ್ದಾನೆ. ಹೇಳವನು ಕೂತ್ಕೊಳ್ಳೋದಕ್ಕೆ. ಸರಿ ಸರ್, ಹಾಗೆ ಹೇಳ್ತೀನಿ. ಹೇಳು. ಅಯ್ಯೋ, ಏನಿಲ್ಲ. ಏನ್ ನೀನು? ಕೂತ್ಕೊಳ್ಳಿ. ಸಾರ್ ಬರ್ತಾ ಇದಾರೆ, ಸೈನ್ ಮಾಡ್ತಾರೆ. ಕೂತ್ಕೊಂಡು ಏನ್ ಮಾಡ್ಲಿ ಸರ್? ಸೈನ್ ಮಾಡ್ಬಿಡಿ. ಕೊರಿಯರ್ ಅವ್ರ ಹೆಸರಲ್ಲಿರೋದು, ಅವರೇ ಸೈನ್ ಮಾಡ್ತಾರೆ. ತುಂಬಾ ಕೋಪ ಮಾಡ್ಕೊಳ್ತಾರೆ. ಕೂತ್ಕೊಳ್ಳಿ, ಸಾರ್ ಬಂದ್ಬಿಡ್ತಾರೆ. ಅಯ್ಯೋ, ಒಂದ್ ಸುಂದರವಾದ ಹುಡುಗಿ ಬೇಕಲ್ವಾ? ಮತ್ತೆ ಇಷ್ಟು ದೊಡ್ಡ ಮನೆ ಮಠ ಎಲ್ಲ ಇದೆ, ಯಾರಿಗೋಸ್ಕರ? ಮತ್ತೆ ಇದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಯಾರಾದ್ರೂ ಬೇಕಲ್ವಾ? ಅರೆ, ಮಂಗ ಮತ್ತೆ ಕುದ್ರೆ ಯಾವತ್ತು ವಯಸ್ಸಾಗಲ್ಲ ಕಣೋ. ಮತ್ತೆ ಮಂಗ ಪಲ್ಟಿ ಹೊಡಿಯೋದನ್ನ ಮರೆಯೋದಿಲ್ಲ. ಈಗ ಅಮೇರಿಕಾ, ಸ್ವಿಟ್ಜರ್ಲ್ಯಾಂಡ್ ಇದೆಲ್ಲ ಏನೂ ಇಲ್ಲ. ನಾವೇನಾದ್ರೂ ಮಾಡಬೇಕು ಅಂದ್ರೆ ಇಲ್ಲೇ ಇದ್ ಮಾಡಬೇಕು. ಜಾಸ್ತಿ ಆಗೋಯ್ತು. ಈಗ ಮನೆಗೋಸ್ಕರ ಆದ್ರೂ ಯಾರಾದ್ರೂ ಬೇಕು. ಸರಿ ಮತ್ತೆ ನೋಡೋಣ ಯಾರು ಸಿಗ್ತಾರೆ ಅಂತ. ಬಾ, ಮಾತಾಡೋಣ. ಮಾತಾಡ್ಕೊಂಡೇ ನೋಡೋಣ. ಸರ್ ತಗೊಳ್ಳಿ, ನೀರು ಕುಡಿರಿ. ಕೇಳಿ ಅಣ್ಣ, ನಿಮ್ ಮಾಲೀಕರೇನ್ ರಸಿಕರಾ? ಏನ್ ಮಾಡೋದು, ಇವ್ರ ಹತ್ರ ತುಂಬಾ ಆಸ್ತಿ ಇದೆ, ಮತ್ತೆ ಹೆಂಡತಿ ಮಕ್ಳು ಯಾರು ಇಲ್ಲ. ಎಲ್ಲಿ ಖರ್ಚು ಮಾಡ್ತಾರೆ? ಇಷ್ಟೊಂದು ದುಡ್ಡು ಎಲ್ಲಿ ಖರ್ಚು ಮಾಡ್ತಾರೆ? ಮಜಾ ಮಾಡ್ತಿದ್ದಾರೆ. ಮತ್ತೆ ಇಲ್ಲಿ ನೀವಿಬ್ರೇ ಇರ್ತೀರಾ? ಇಲ್ಲಿ ಸಾರ್ ಮಾತ್ರ ಇರೋದು, ನನ್ನ ಮನೆ ಬೇರೆ ಕಡೆ ಇರೋದು. ನಮ್ಮ ಫ್ಯಾಮಿಲಿನೂ ಅಲ್ಲೇ ಇರುತ್ತೆ. ಒಳ್ಳೇದು. ಎಷ್ಟೊತ್ತು ಕೆಲಸ ಮಾಡ್ತೀರಾ? ಬೆಳಗ್ಗೆ 10 ರಿಂದ 6 ಗಂಟೆವರೆಗೂ ಡ್ಯೂಟಿ. ಓ ಹಾಗಾ? ತುಂಬಾ ಬೇಗ ಬಿಟ್ಬಿಡ್ತಾರೆ. ಏನು ಅಂದ್ರೆ ಸರ್, ಸಂಜೆ ಆದ್ಮೇಲೆ ಇವ್ರು ಯಾರನ್ನೂ ಇಲ್ಲಿಗೆ ಬರಕ್ ಬಿಡೋದಿಲ್ಲ. ಸಾರ್ ಸಂಜೆ ಆದ್ಮೇಲೆ ಇಲ್ಲಿ ಮಜಾ ಮಾಡ್ತಿರ್ತಾರೆ. ಅದಕ್ಕೆ ನಾವು ಸಂಜೆ ಹೊರಟೋಗ್ತೀವಿ. ಯಾಕತ್ತರ? ದೊಡ್ಡವ್ರ ಲೈಫ್ ಸ್ಟೈಲ್ ಬೇರೆ ತರನೇ ಇರುತ್ತಲ್ಲ. ಸಂಜೆ ಆದ್ಮೇಲೆ ಇಲ್ಲಿ ಬೇರೆ ತರ ಕಾರ್ಯಕ್ರಮನೇ ಇರುತ್ತೆ. ಅಂದ್ಹಾಗೆ ಏನೇನ್ ಕಾರ್ಯಕ್ರಮಗಳು ನಡೀತಾ ಇರುತ್ತೆ? ಅದೆಲ್ಲ ತುಂಬಾ ಸೀಕ್ರೆಟು, ಯಾರಿಗೂ ಹೇಳಕ್ಕಾಗೋದಿಲ್ಲ. ನಾನ್ ತುಂಬಾ ಚಿಕ್ಕವನಲ್ವಾ. ಸರಿ, ಕಿಟಿ ಪಾರ್ಟಿ ಮಾಡೋಣ ಬಿಡು. ಬಾ. ಥ್ಯಾಂಕ್ ಯು. ಓಕೆ, ಬಾಯ್. ಹೇಳಿ ಸರ್. ನಿಮ್ಮ ಹೆಸರಲ್ಲಿ ಒಂದು ಕೊರಿಯರ್ ಬಂದಿದೆ. ಸರಿ, ನಿಮ್ಗೇನ್ ಬೇಕು? ಸರ್, ನಿಮ್ ಸೈನ್. ಈಗ ಎಲ್ಲಿ ಸೈನ್ ಮಾಡಬೇಕು? ಸರ್, ಇಲ್ಲಿ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಂದು ಇದನ್ನ ಒಳಗಿಡು.
ಗುಡ್ ಈವ್ನಿಂಗ್ ಸರ್. ಹೇಳಿ. ನಾವು ಮಹಿಳಾ ಸಂಸ್ಥೆಯಿಂದ ಬಂದಿದ್ದೀವಿ. ಒಳಗ್ ಬನ್ನಿ. ಓಕೆ. ಬನ್ನಿ. ನಾವು ಮಹಿಳಾ ಕ್ಲೈಂಟ್ ಕಡೆಯಿಂದ ಬಂದಿದ್ದೀವಿ. ಆಕ್ಚುಲಿ ಸರ್, ಈ ಬಡವ್ರ ಮಹಿಳೆಯರು ಇರ್ತಾರಲ್ವಾ, ಅವ್ರಿಗೆ ಯಾವ ಫೀಲ್ಡ್ ಇಷ್ಟ ಆಗುತ್ತೋ ಅದೇ ಫೀಲ್ಡಲ್ಲಿ ನಾವು ಅವ್ರಿಗೆ ಒಂದು ಕೋರ್ಸ್ನ ಕೊಡಿಸ್ತೀವಿ. ನಿಮ್ಮ ಹೆಸರನ್ನ ನಾವು ತುಂಬ ಕೇಳಿದ್ದೀವಿ. ಸ್ವಲ್ಪ ಡೊನೇಷನ್ ಏನಾದರೂ ಮಾಡ್ತೀರಾ? ಡೊನೇಷನ್ 5 ಲಕ್ಷ. ಯಾರ ಹೆಸರು ಕೊಡ್ಲಿ? ಹೌದಾ? ನಾಳೆ ಬನ್ನಿ. ಓಕೆ ಸರ್, ನಾನು ಹೊರಡ್ತೀನಿ. ನಮಸ್ತೆ. ಸಕ್ಕದಾಗಿದ್ದಾಳೆ. ನಮಸ್ತೆ. ನಮಸ್ತೆ. ಬನ್ನಿ. ಕೂತ್ಕೊಳ್ಳಿ. ಏನಿವತ್ತು ಒಬ್ರೇ ಇದ್ದೀರಾ? ಏನ್ ಮಾಡ್ಲಿ, ನನ್ನ ಒಂಟಿತನಕ್ಕೆ ಇದೊಂದೇ ಸಾಥ್ ಕೊಡೋದು. ನೀವು ಡ್ರಿಂಕ್ ತಗೊಂತೀರಾ? ನೋ. ನಿಮ್ ಚೆಕ್ಕು ರೆಡಿ ಇದೆ. ದಿನ ನಾನು ಒಬ್ನೇ ಕುಡಿತೀನಿ. ಇವತ್ತು ನನಗೆ ನೀವು ಕಂಪ್ನಿ ಕೊಡಿ. ಇವತ್ತು ಕಂಪ್ನಿ ಕೊಡಿ. ತಗೊಳ್ಳಿ ಮೇಡಮ್. ಓಹ್, ಸೈಡ್ಸು. ಓಹ್, ಡೋಂಟ್ ವರಿ, ಐ ಆಮ್ ಗೋಯಿಂಗ್. Sides coming. Okay.
ಮೇಡಮ್, ಸೈಡ್ಸು ರೆಡಿ. ಚಿಯರ್ಸ್. ಆಮೇಲೆ ನೀನ್ ತುಂಬಾ ಚೆನ್ನಾಗಿದ್ಯಾ ಮೈ ಡಿಯರ್, ನೀನ್ ತುಂಬಾ ಚೆನ್ನಾಗಿದ್ಯಾ. ನನ್ನ ನೀನು ರೂಮು ಕರ್ಕೊಂಡು ಹೋಗು, ನನ್ನ ರೂಮು ಕರ್ಕೊಂಡು ಹೋಗು. ಸುಮ್ನೆ ಇರು ಪ್ಲೀಸ್. ಯಾಕೆ ಸುಮ್ನೆ ಇರ್ಲಿ? ನಾನು ಟೈಟ್ ಆಗ್ಬಿಟ್ಟಿದೆ, ಪ್ಲೀಸ್ ಸುಮ್ನೆ ಇರು. ಏನ್ ನಶೆನಲ್ಲಿ ನಡೆದೋಯ್ತು? ನನ್ ಜೀವನ ಹಾಳಾಯ್ತಲ್ಲ. ಸುಮ್ನೆ ಇರು, ಸಮಾಧಾನ ಮಾಡ್ಕೋ. ನೀನ್ ಎಷ್ಟೇ ದುಡ್ಡು ಕೇಳಿದ್ರು ನಾನು ಅಷ್ಟು ಕೊಡ್ತೀನಿ. 10 ಲಕ್ಷ. ಒಂದ್ ಹೆಣ್ಣಿನ ಮಾನನ 10 ಲಕ್ಷಕ್ಕೆ ಹೋಲಿಸ್ತೀಯ ನೀನು? ನನ್ ಮರ್ಯಾದೆ ಹಾಳು ಮಾಡಿದ್ಯಾ ನೀನು. ನಾನು ನಿನ್ನ ಬಿಡೋದಿಲ್ಲ. ಕಂಠ ಪೂರ್ತಿ ಕುಡ್ದು ಮನೆಗ್ ಕರೆದು ಮರ್ಯಾದೆ ನನ್ ತೆಗಿದ್ಯಾ? ಮಾತ್ ಕೇಳು. ಸರಿ ಇಲ್ಲ, ಇದು ತುಂಬಾನೇ ಕೆಟ್ಟದ್ ಮಾಡ್ದೆ. ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ, ಕೋರ್ಟಿಗೆ ಹೇಳಿತೀನಿ. ನಿನಗಿದೆ ನಿನಗೆ ಕೈ ಬಿಡು. ನಿನ್ನ ಸೆಲ್ ಹಿಂದೆ ಹಾಕಿಸ್ತೀನಿ, ಕೋರ್ಟಿಗೆ ಎಳಿತೀನಿ ನಿನ್ನ. ಕಂಠ ಪೂರ್ತಿ ಕುಡ್ದು ಹೆಣ್ಮಕ್ಳಿಗೆ ಹೀಗ್ ಮಾಡ್ತೀಯ ಅಂತ. ಮೊನ್ನೆ ಇಲ್ಲ ಬಿಡು, ಕೇಳು ಕೈ ಬಿಡು. ಹಲೋ ಪೊಲೀಸ್ ಸ್ಟೇಷನ್, ಬೇಗ ಇಲ್ಲಿಗೆ ಬನ್ನಿ. ಇವ್ ನನ್ ಮರ್ಯಾದೆ ಕಳ್ದಿದ್ದಾನೆ. ಏನ್ ನಡೀತಿದೆ ಇಲ್ಲಿ? ಇನ್ಸ್ಪೆಕ್ಟರ್ ಸರ್, ಇವ್ ನನ್ ಮರ್ಯಾದೆ ಕಳ್ದಿದ್ದಾನೆ. ಇವನ್ನ ಬಿಡ್ಬೇಡಿ ಇನ್ಸ್ಪೆಕ್ಟರ್ ಸರ್. ನೋಡಿ ಇಲ್ಲಿ ಏನೇನ್ ಮಾಡಿದಾನೆ ನೋಡಿ. ನನ್ನ ಯಾವ ರೀತಿಯಲ್ಲೂ ಬಿಟ್ಟಿಲ್ಲ. ಈಗ ನಾನು ಏನ್ ಮಾಡ್ಲಿ? ಇವನಂತೂ ನನ್ನ ಜೀವನನೇ ಹಾಳು ಮಾಡ್ಬಿಟ್ಟ. ಈ ಹಾಳಾದವನು ಇಲ್ಲಿ ನೋಡಿ, ರಾತ್ರಿ ಇಡೀ ಏನ್ ಮಾಡಿದಾನೆ ಪ್ರಾಣಿ ತರ. ಮೇಡಮ್, ನೀವ್ ಅಳ್ಬೇಡಿ, ನಾವು ಇದನ್ನ ನೋಡ್ಕೊಳ್ತೀವಿ. ಒಂದ್ ಹುಡುಗಿನ ಹಾಳು ಮಾಡಿದ್ದಾನೆ. ನೀವಿಬ್ರು ಪೊಲೀಸ್ ಸ್ಟೇಷನ್ಗೆ ಬರ್ಬೇಕಾಗುತ್ತೆ. ಅಲ್ಲೇ ವಿಚಾರಣೆ ಮುಂದುವರಿಯುತ್ತೆ. ಸ್ವಲ್ಪ ನನ್ನ ಮರ್ಯಾದೆ ಬಗ್ಗೆ ಯೋಚನೆ ಮಾಡಿ ಇನ್ಸ್ಪೆಕ್ಟರ್. ಏನಾದ್ರೂ ಕೊಡ್ತೀನಿ, ವಿಷಯ ಬಿಟ್ಬಿಡಿ. ವಿಷಯ ಬಿಡ್ಬೇಕಾ? ಅದು ಸಾಧ್ಯ ಇಲ್ಲ. ನೀವೊಂದು ಹೆಣ್ಣಿಗೆ ಅಪಚಾರ ಮಾಡಿದ್ದೀರಾ, ಬಲಾತ್ಕಾರ ಮಾಡಿದ್ದೀರಾ, ಮತ್ತೆ ಡೊನೇಷನ್ ಅನ್ನೋ ಹೆಸರಲ್ಲಿ ಮನೆ ಕರೆಸ್ಕೊಂಡು ಇದೆಲ್ಲ. ನಾನು ಅವಳನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ತಯಾರಾಗಿದ್ದೀನಿ. ಸ್ಟೇಷನ್ ಕರ್ಕೊಂಡು ಹೋಗ್ಬೇಡಿ. ಊರಲ್ಲಿ ನನಗೆ ಮರ್ಯಾದೆ ಜಾಸ್ತಿ ಇದೆ. ಹೌದಾ? ಈ ರೀತಿನಾ? ಹಾಗಾದ್ರೆ ಇಬ್ರಿಗೂ ಮದುವೆ ಮಾಡಿಸ್ತೀನಿ. ಸುಜಾತಾ, ಹೋಗ್ಬಿಟ್ಟು 2 ಹಾರ ತಗೊಂಬ. ಇವ್ರಿಬ್ರಿಗೂ ಕೊಡಿ. ತಗೋ. ಮೇಡಮ್ ಅವರೇ, ನೀವು ತಗೊಳ್ಳಿ. ತಗೋ, ಸೈನ್ ಮಾಡು.
ಸರ್ ಇದು ಖಾಲಿ ಇದೆ. ಹೌದಾ? ನೀನ್ ಮಾಡಿರೋದಕ್ಕೆ ಅದು ಖಾಲಿಯಾಗಿರೋದು. ಬೇಗ ಸೈನ್ ಮಾಡು. ಮೇಡಮ್, ನೀವು ಮಾಡಿ. ಇದು ನನ್ನ ಹತ್ರನೇ ಇರುತ್ತೆ. ಹೋಗಿ ಪ್ರಸ್ತಾವ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ನನ್ ಮೇಲೆ ಕೋಪ ಇಲ್ಲ ಅಲ್ಲ? ಇಲ್ಲ, ನಿನ್ನಿಂದ ನಾನು ತುಂಬಾ ಸಂತೋಷವಾಗಿದ್ದೀನಿ. ನನ್ಗೇನನ್ಸುತ್ತೆ ಅಂದ್ರೆ, ನೀವು ನಿಮ್ ದೇಹದ ದಾಹ ತೀರಿಸ್ಕೊಳ್ಳೋಕೆ ಅದೊಂದ್ ಕಾರಣಕ್ಕೆ ನನ್ನ ಮದ್ವೆ ಆಗಿದ್ದೀರಾ ಅಂತ. ಹಾಗೆ ಎಂತಕ್ಕೆ ಯೋಚನೆ ಮಾಡ್ತಿದ್ಯಾ? ಇನ್ನೇನ್ ಅನ್ಕೊಂಡ್ಲಿ? ಹೊರಗಡೆ ಸುತ್ತಾಡ್ಸಕ್ ಕರ್ಕೊಂಡು ಹೋಗಲ್ಲ, ಒಬ್ಳೆ ಹೋಗೋಕ್ಕೂ ಇಷ್ಟ ಇಲ್ಲ, ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡೋಕ್ಕೂ ಹೋಗಲ್ಲ. ನೋಡಿ, ಇಷ್ಟು ದೊಡ್ಡ ಶ್ರೀಮಂತನ ಹೆಂಡತಿ ಆದ್ರೂ ಕೂಡ ನನ್ ಕುತ್ತಿಗೆಯಲ್ಲಿ ಒಂದ್ ನೆಕ್ಲೆಸ್ ಕೂಡ ಇಲ್ಲ. ನೀನ್ ನನ್ನ ತಪ್ಪು ತಿಳ್ಕೊಂಡಿದ್ಯಾ? ಬಾ ನನ್ ಜೊತೆ ಬಾ. ಇಲ್ ನೋಡು, ನವರತ್ನದ ಚೈನು ನಿನಗೋಸ್ಕರ. ನಾನ್ ನಿನ್ಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಇದ್ದೆ. ಈ 4 BHK ಫ್ಲಾಟ್ ನ ನಿನ್ನ ಹೆಸರಿಗೆ ಬದಲಾಯಿಸಿ ಬರ್ದಿದ್ದೀನಿ. ನಾನ್ ನಿನ್ಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಇದ್ದೆ ಪೂರ್ತಿಯಾಗಿ. ಆದ್ರೆ ನಿನಗನ್ಸುತ್ತೆ ನಾನು ಏನ್ ಮಾಡ್ಲಿ ಫ್ಲಾಟ್ ಇಟ್ಕೊಂಡು? ಇದು ನೀವ್ ದುಡ್ದಿದ್ದು. ನನಗ್ ಬರೀ ನಿಮ್ ಪ್ರೀತಿ ಬೇಕಷ್ಟೇ. ಬಹಳಾನೆ. ನೆಕ್ಲೆಸ್ ಯಾಕೆ ಹೇಳ್ದೆ ಅಂದ್ರೆ, ಹೆಣ್ಮಕ್ಳ ಕುತ್ತಿಗೆ ಖಾಲಿ ಇರಬಾರ್ದು, ಒಳ್ಳೇದಾಗಲ್ಲ, ಅದಕ್ಕೆ ಕೇಳ್ದೆ. ನನ್ನ ಹತ್ರ ಶಾಪಿಂಗ್ ಹೋಗೋಕ್ಕೂ ದುಡ್ಡಿಲ್ಲ. ಇದಾ ವಿಷಯ? ನಾನ್ ಈಗ್ಲೇ ನಿನ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಈಗ್ಲೇನಾ? ಇಂಟರ್ನೆಟ್ ಬ್ಯಾಂಕಿಂಗ್ ಇದೆ, ನೋಡ್ತಿರೋ. ಈಗ್ಲೇ ಟ್ರಾನ್ಸ್ಫರ್ ಮಾಡ್ತೀನಿ. ಅಯ್ಯೋ ಮೇಡಮ್, ಏನ್ ಮಾಡ್ತಿದ್ದೀರಾ? ಏನ್ ಮಾಡ್ತೀರಾ ಮೇಡಮ್? ಹೇ ನೋಡು, ಬಿಡು ನನ್ನ. ಬೇಡ ಮೇಡಮ್, ಬಿಡಿ ಮೇಡಮ್, ನಾನು ಹಿಡ್ಕೊಬಿಡಿಲ್ಲ ಅಂದ್ರೆ. ಮೇಡಮ್, ನಂದು. ಸರ್, ಇದೇನ್ ನಡೀತಿದೆ? ಸರ್ ನನ್ನ ಕೈ ಹಿಡ್ಕೊಂಡ್ರು, ನಾನು ಹಿಡ್ಕೊಂಡಿಲ್ಲ ಸರ್. ನೋಡಿ ಇವನು ಏನ್ ಮಾಡ್ತಿದ್ದಾನೆ. ಓನರ್ಗೆ ವಯಸ್ಸಾಗಿದೆ, ಏನು ಮಾಡಕ್ಕಾಗಲ್ಲ ಅನ್ಕೊಂಡಿದ್ದಾನೆ ಇವನು. ಸರ್ ನಂದು. ಸರ್, ಇವ್ರು ಸುಳ್ಳು ಹೇಳ್ತಿದ್ದಾರೆ. ಏಯ್, ಹೋಗಿಲ್ಲಿಂದ, ಹೋಗಿಲ್ಲಿಂದ. ಇಲ್ಲಂದ್ರೆ ಪೊಲೀಸ್ ಅವ್ರನ್ನ ಕರೆಸಿ ಒಳಗ ಹಾಕಿಸ್ತೀನಿ. ನೀನ್ ಹೆದರ್ಕೋಬೇಡ. ಮೋನಿ, ಮೋನಿ, ಡಿಯರ್ ಮೋನಿ. ಅರೆ ಹೋ ಮೋನಿ, ಒಂದು ಟೀ ಕೊಡು.
ಧನ್ಯವಾದ ಪೂಜಾರಿ ಅವರೇ. ನೀವು ಮಹಿಳಾ ಕಲ್ಯಾಣಕ್ಕೆ ತುಂಬಾ ದೊಡ್ಡ ಡೊನೇಷನ್ ಕೊಟ್ಟಿದ್ದೀರಾ. ಅದಕ್ಕಾಗಿ ಮಹಿಳಾ ಕಲ್ಯಾಣದ ಹೆಂಗಸರು ನಿಮ್ಗೆ ಅಭಾರಿಯಾಗಿರ್ತಾರೆ. ಇಂತಿ ನಿಮ್ಮ ಮೌನಿ ನನ್ನ ಜೀವನನೇ ಹಾಳಾಗೋಯ್ತು. ನನ್ನ ಹತ್ರ ಇದ್ದಿದ್ದೆಲ್ಲ ಪೂರ್ತಿ ಹೋಯ್ತು. ನನ್ನ ಕತೆ ಮುಗೀತು. ಈಗ ಇವಳು ನನ್ನ ಲೂಟಿ ಮಾಡಿದಾಳೆ. ಇವಾಗ ಏನ್ ಮಾಡ್ಲಿ? ಓ, ತುಂಬಾ ತುಂಬಾ ಯೋಚನೆ ಮಾಡಿ ನನ್ನ ಮದ್ವೆ ಮಾಡ್ಕೊಂಡಿದ್ದಾಳೆ. ನಾನೀಗ ಬರ್ಬಾದ್ ಆಗೋದೆ.